ಎರಡನೇ ದಿನವೂ ಸದನದಲ್ಲಿ ವಾಲ್ಮೀಕಿ ಹಗರಣದ ಸದ್ದು ಕೇಳಿ ಬಂದಿದೆ. ಈಗಾಗಲೇ ಸದನದಲ್ಲಿ ವಾಲ್ಮೀಕಿ ಕದನ ಶುರುವಾಗಿದೆ. ಬಹುಕೋಟಿ ಹಗರಣ ವಿರುದ್ಧ ಸಿಡಿದೆದ್ದ ಬಿಜೆಪಿಗರು. ಡಿಕೆಶಿ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ವಾಕ್ ಸಮರವೇ ನಡೆಯಿತು. ಅಶ್ವಥ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಡಿಕೆಶಿ. ಇನ್ನು ಇತ್ತ ಡಿಸಿಎಂಗೆ ಲೂಟಿಕೋರ ಎಂದ ಅಶ್ವಥ್ ನಾರಾಯಣ್. ಡಿಕೆಶಿಗೆ ಲೂಟಿಕೋರರ ಪಿತಾಮಹ ನೀನು ಅಂತ ಸುನಿಲ್ ಕುಮಾರ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸದನದಲ್ಲಿ ವಾಲ್ಮೀಕಿಯ ಕದನ ಶುರುವಾಗಿದೆ. ವಾಕ್ ಸಮರಗಳು ಮುಂದುವರಿತಾ ಇದೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ನಡೀತಾ ಇರುವಂತಹ ವಾಕ್ ಸಮರ ಇದು. ಬಹುಕೋಟಿ ಹಗರಣದ ವಿರುದ್ಧ ಸದ್ಯ ಬಿಜೆಪಿಗರು ಸಿಡಿದೆದ್ದಿದ್ದಾರೆ. ಬರ್ತಾ ಇದೆ. ಟೋಟಲ್ 56,627 ಎಲೆಕ್ಟ್ರಲ್ ಬಾಂಡ್ ಸನ್ಮಾನ್ಯ ನೀವು ಹೇಳೋ ಟೈಮ್ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳ್ರಿ. ಉಪಮುಖ್ಯಮಂತ್ರಿಗಳು ನನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್. ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್. ಇವ್ರು ಹಿಟ್ ಅಂಡ್ ರನ್ ಅಲ್ಲ, ಇವ್ರು ಹಿಟ್ ಅಂಡ್ ರನ್ ಮಾಡಿದ್ದಾರೆ. ಈಗ ಮಾತಾಡ್ಲಿಕ್ಕೆ ಅಶ್ವಥ್ ನಾರಾಯಣ ಅವರೇ, ನಾವೇ ನೋಡಿ ಹೋಗ್ತೀವ. ಕಸ ಗುಡ್ಸ್ ಮಾಡ್ತಾರಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ. ಒಂದ್ ಸೀಟ್ ಬರಕ್ಕಾಗಿಲ್ಲ. ನೀವೆಲ್ಲರೂ ಕೂತ್ಕೊಳ್ರಿ. ಕ್ಷಮೆನ ಕೇಳಬೇಕು, ಕ್ಷಮೆ ಕೇಳಬೇಕು, ಕತ್ತಿಂದ ತೆಗೆದಾಕ್ಬೇಕು, ಕ್ಷಮೆನೂ ಕೇಳಬೇಕು. ಲೂಟಿಕೋರನ ಪಿತಾಮಹ ನೀನು. ಸದನ ಈ ರೀತಿನೇ ನಡೆಸೋದು. ಅಲ್ಲ, ಕೋವಿಡ್ ಅಲ್ಲಿ ಆಯ್ತು, ಕೋವಿಡ್ ಅಲ್ಲಿ ಲೂಟಿ ಸನ್ಮಾನ್ಯ ಅಧ್ಯಕ್ಷರೇ, ಅಶೋಕ್ ಅಲ್ರಿ ಸುಮ್ಮನೆ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಈಗ ಮಾಡಿದ್ದಾರೆ. ಅಧ್ಯಕ್ಷರೇ, ಅಶ್ವಥ್ ಒಂದು ನಿಮಿಷ. ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿಲ್ವಾ ಇಷ್ಟೊತ್ತು? ಉಪಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ, ಈಗ ಸರ್ ಅವರು ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು? ಒಬ್ರು ಮಾತಾಡಿ. ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ನೋಟಿಸ್ ಕೊಡಬೇಕಿತ್ತು. ಮಾನ್ಯ ಅಧ್ಯಕ್ಷರೇ,
ತಗೊಂಡು ನೋಟಿಸ್ ಕೊಡಬೇಕಿತ್ತು ನೀವು. ಸದನದ ಒಬ್ಬ ಸದಸ್ಯನ ಹೆಸರು ತಗೊಂಡು ಏನ್ ತಗೊಂಡ್ರಿ ನೀವು? ಹಂಗಾಗಲ್ಲ ಸರ್. ಮಾತಾಡ್ಲಿಕ್ಕೆ ಬಿಡಿ. ಮಾತಾಡಕ್ ಬಿಡೋದಲ್ಲ, ಕೇಳಿ ಅದನ್ನ. ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಅಂತ ಹೆಂಗ್ ಹೇಳ್ತಾರೆ ಅವರು? ನೀವು ಒಬ್ಬ ನೀವು ಮುಖ್ಯಮಂತ್ರಿಗಳೇ, ನೀವು ಈಗ ಅವ್ರು ಮಾಡ್ಬೋದು ಅಂತ ಹಾಗಾದ್ರೆ ಯಾರ ಹೆಸರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಹಾಗಾದ್ರೆ ಯಾರ ಹೆಸರು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಹೇಳಿ ಹಾಗಾದ್ರೆ. ಮೊದಲು ಹೇಳಿದವ್ರು ಯಾರು ಸರ್, ನೀವು ಸೀನಿಯರ್ ಮೆಂಬರ್, ನೀವು ನೀವು ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀವು ಭ್ರಷ್ಟಾಚಾರ ನೀವು ಸದಸ್ಯ ರಕ್ಷಣೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಪ್ರತಿಪಕ್ಷ ನಾಯಕರು ಮಾತಾಡೋಕ್ಕಿಂತ ಮುಂಚೆ ನಡೆದಿರೋದು ಮಾತಾಡ್ತಾರೆ. ಯಾರ ಬಗ್ಗೆ ಏನ್ ಬೇಕಾದ್ರೆ ಆರೋಪ ಮಾಡ್ಬೋದಾ? ಹೆಂಗೆ ಒಬ್ಬ ನಮ್ಮ ಸದಸ್ಯರ ಹೆಸರು ತಗೊಂಡ್ರು? ಎಲ್ಲ ಮಂತ್ರಿಗಳು ಯಾರ ಹೆಸರು ಬಳಕೆ ಮಾಡ್ಬೋದಾ? ನಾನು ನಿಮ್ಮ ಹೆಸರು ಬಳಕೆ ಮಾಡ್ಬೋದಾ? ನಾನು ಸ್ವಾಮಿ ಆಯ್ತು. ಭ್ರಷ್ಟಾಚಾರದ ಆಪರೇಷನ್ ನಾವು ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ದಿಢೀರಂತ ಒಂದು ಹೆಸರು ತಗೊಂಡು ನೀನೇ ಪಿತಾಮಹ ಅಂತಂದ್ರೆ ಸಿಎಂ ಹೆಸರು ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳುದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ. ಈಗ ಅಧ್ಯಕ್ಷ ಏನ್ ಬೇಕು ನೀವೆಲ್ಲ ಕೇಳಕ್ಕೆ ಕುತ್ಕೊಂಡಿಲ್ಲ ಕಣ್ರಿ. ನಾವಿಲ್ಲಿ ನೀವೆಲ್ಲ ಕೇಳ್ಬೇಕು. ನೀವೆಲ್ಲ ಮಾನ್ಯ ಅಧ್ಯಕ್ಷರೇ, ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ. ಬರೀ ಇವ್ರು ಮೇಲಿಂದ ಕೆಳವರೆಗೂ ಬರೀ ಇಲ್ಲಿ ಲೂಟಿ ಎಲೆಕ್ಟ್ರಲ್ ಬಾಂಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.